ಬೆಳಕು ನ್ಯೂಸ್ 1 ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರು ಚಿಂತಾಮಣಿ ತಾಲೂಕಿಗೂ ಭೇಟಿ ನೀಡಿದ್ದರು. ಈ ಕುರಿತು ಒಂದು ಸಂಕ್ಷಿಪ್ತ ಪಕ್ಷಿ ನೋಟ. ವೃಕ್ಷ ಮಾತೆ ಎಂದೇ ಖ್ಯಾತರಾಗಿದ್ದ ಪರಿಸರ ಪ್ರೇಮಿ, ಗಿಡ ಮರಗಳ ಪೋಷಕಿ, ಗಿಡ ಮರಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದ, ಹಾರೈಸುತ್ತಿದ್ದ ಹೃದಯವಂತೆ ಸಾಲುಮರದ ತಿಮ್ಮಕ್ಕನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕುಗ್ರಾಮವಾದ ಲಕ್ಕೆಪಲ್ಲಿ ಗ್ರಾಮಕ್ಕೂ ಸಹ ಭೇಟಿ ನೀಡಿದ್ದರು. ಈ ಕುರಿತ ಒಂದು ಸಂಕ್ಷಿಪ್ತ ವರದಿಯನ್ನು ಬೆಳಕು ನ್ಯೂಸ್ 1 ಯೂಟ್ಯೂಬ್ ಸುದ್ದಿ ವಾಹಿನಿಯು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಪ್ರಿಯ ವೀಕ್ಷಕರೇ, ನಾನು ಇವತ್ತು ಚಿಂತಾಮಣಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಹಾಗೂ ಆಂಧ್ರದ ಗಡಿ ಅಂಚಿನಲ್ಲಿರುವ ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಲಕ್ಕೆಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಇತ್ತೀಚೆಗೆ ನಮ್ಮನ್ನು ಅಗಲಿದ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರು ಈ ಗ್ರಾಮಕ್ಕೆ ಬಂದಿದ್ದರು. ಅದರಲ್ಲೂ ವಿಶೇಷವಾಗಿ ಇಲ್ಲಿರುವಂಥ ಒಂದು ಕನ್ನಡ ಶಾಲೆಗೆ ಭೇಟಿ ನೀಡಿ ಅಲ್ಲಿ ಕೂಡ ಅವರು ಸಸಿಗಳನ್ನು ನೆಟ್ಟು ಹೋಗಿದ್ದಾರೆ. ಈ ಮಾಹಿತಿಯನ್ನು ಗೆಳೆಯರಿಂದ ತಿಳಿದುಕೊಂಡ ನಾನು ಇನ್ನಷ್ಟು ಮಾಹಿತಿಗಳನ್ನು ತಮ್ಮ ಮುಂದೆ ಇಡೋ ಪ್ರಯತ್ನದಿಂದಾಗಿ ಈ ದಿನ ನಾನು ಈ ಕುಗ್ರಾಮವಾದಂಥ ಲಕ್ಕೆಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೇನೆ. ಬನ್ನಿ, ಅಲ್ಲಿರುವಂಥ ಆ ಶಾಲೆಯ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿರುವಂಥ ಸಸಿಗಳನ್ನು ನೋಡೋಣ. ಅಲ್ಲಿರುವಂಥ ಶಿಕ್ಷಕರೊಂದಿಗೆ ಮಾತನಾಡಿ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಂಡೋಣ. ಈಗ ನಾನು ಲಕ್ಕೆಪಲ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡ್ತಾ ಇದ್ದೇನೆ. ಅಲ್ಲಿ ಚಿತ್ರಣವನ್ನು ನಿಮಗೆ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಸದುದ್ದೇಶದಿಂದ ಈಗ ಅಲ್ಲಿ ಶಿಕ್ಷಕರು ಕೂಡ ನನ್ನ ಆಹ್ವಾನಕ್ಕೆ ಬಂದು ನಿಂತಿದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ತಮ್ಮ ತುಂಬ ಧನ್ಯವಾದಗಳು. ಸ್ವಾಗತ ಸರ್. ಧನ್ಯವಾದಗಳು ಸರ್. ತಮಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಹೆಸರು? TK ನರಸಿಂಹಪ್ಪ ಅಂತ. ಇಲ್ಲೇನು ನೀವು ಮುಖ್ಯ ಶಿಕ್ಷಕರಾಗಿ ಇದ್ದೀರಾ ಅಥವಾ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಸರ್? ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಈ ಶಾಲೆಯಲ್ಲಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸರ್? 28 ವರ್ಷಗಳಿಂದ. 28 ವರ್ಷಗಳ ಸುದೀರ್ಘ ಕಾಲ. ಹೌದು ಸರ್. ಗ್ರೇಟ್ ಸರ್. ಯಾಕಂದರೆ ಅಷ್ಟು ದೀರ್ಘಕಾಲ ತಾವು ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರಾಗಿರೋದು ನಿಜಕ್ಕೂ ಕೂಡ ಒಂದು ಸಂತೋಷದ ಸಂಗತಿ ಅಂತ ಹೇಳ್ಬೋದು ಸರ್. ಈಗ ಈ ಒಂದು ಗ್ರಾಮಕ್ಕೆ, ಅದರಲ್ಲೂ ವಿಶೇಷವಾಗಿ ಈ ಶಾಲೆಗೆ ಸಾಲುಮರದ ತಿಮ್ಮಕ್ಕನವರು ಭೇಟಿ ನೀಡಿದ್ರು ಅಂತ ಮಾಹಿತಿ ಇದೆ. ಯಾವಾಗ ಬಂದಿದ್ರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್. 2016ರಲ್ಲಿ ಸಾಲುಮರದ ತಿಮ್ಮಕ್ಕ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದ್ರು. ಕಾರಣ ಇಷ್ಟೇ, ನಮ್ಮದು ಒಂದು ಹಸಿರುವನ್ನು ಬಳಗ ಅಂತ ಹೇಳಿಬಿಟ್ಟು ಗಿಡ ನೆಡುವುದು ರಸ್ತೆ ಪಕ್ಕಗಳಲ್ಲಿ ಅಥವಾ ದೇವಸ್ಥಾನದ ಮುಂದುಗಡೆ. ಹಸಿರುವನ್ನು ಬಳಗ ಅಂದರೆ ಅದೊಂದು ಸಂಘಟನೆ. ಪರಿಸರ ಸಂರಕ್ಷಣೆಗಿರುವಂಥ ಒಂದು ಸಂಘಟನೆ. ಆಯ್ತು. ಪ್ರತಿ ಭಾನುವಾರ, ಶನಿವಾರ ರಜೆಗಳಲ್ಲಿ ನಾವು ಗಿಡನ ನೆಡ್ತಾ ಇದ್ವಿ. ಅದಕ್ಕೆ ಕಚೇರಿಯನ್ನು ರಾಯಲ್ಪಾಡ್ನಲ್ಲಿ ಸ್ಥಾಪನೆ ಮಾಡಿದ್ವು ಸರ್ ರಘುನಾಥ್ ಅವರ ನೇತೃತ್ವದಲ್ಲಿ, ಶ್ರೀನಿವಾಸಪುರ ತಾಲೂಕು ಅವರು. ಆಗ ಕಚೇರಿ ಉದ್ಘಾಟನೆಗೆ ಅಂತ ಹೇಳಿಬಿಟ್ಟು ಸರ್ ರಘುನಾಥ್ರವರು ಅವರನ್ನ ಕರೆಸಿದ್ರು. ಹಾಗೆ ನಾನು ಅಲ್ಲಿ ಸದಸ್ಯ ಆಗಿರೋದ್ರಿಂದ ಹಸಿರುವಣ್ಣ ಬಳಗದಲ್ಲಿ ನಮ್ಮ ಶಾಲೆಯಲ್ಲಿ ಅವರು ಭೇಟಿ ನೀಡಿದರೆ ಅವರ ಒಂದು ಪ್ರೇರಣೆ, ಆ ಒಂದು ಜ್ಞಾಪಕಾರ್ಥ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಅವರನ್ನು ಕೇಳಿಕೊಂಡಾಗ ಅವರು ವಿಶೇಷವಾಗಿ ಇಲ್ಲಿಗೆ ಬಂದು ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ವಿಶೇಷವಾದಂತಹ ಸನ್ಮಾನವನ್ನು ಮಾಡಿ ಅವರ ಕೈಯಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಟ್ಟಿಸಿ ಅದನ್ನು ಪೋಷಣೆ ಮಾಡ್ತಾ ಇದ್ದೀವಿ. ಅವರ ಒಂದು ಪ್ರೇರಣೆಯಿಂದ ಸುಮಾರು ಗಿಡಗಳನ್ನು ರಸ್ತೆ ಪಕ್ಕದಲ್ಲಿ ನಾವು ನೆಟ್ಟಿದ್ದೀವಿ, ಪೋಷಣೆ ಮಾಡ್ತಾ ಇದ್ದೀವಿ. ಅವರು ಬಂದಿದ್ದು ನಮಗೆ ಒಂದು ಇತಿಹಾಸದ ಒಂದು ನೆನಪು ಸರ್. ಗ್ರಾಮದ ಶಾಲೆಗೆ ಭೇಟಿ ನೀಡಿದ ಸಾಲುಮರದ ತಿಮ್ಮಕ್ಕನವರು ಆ ಸಂದರ್ಭದಲ್ಲಿ ತಮ್ಮ ಶಾಲೆ, ಈ ಹಳ್ಳಿ, ಇಲ್ಲಿನ ಪರಿಸರವನ್ನು ಕಂಡು ಏನು ಹೇಳಿದಿರ್ಬೋದು ಸರ್? ತುಂಬ ಖುಷಿಪಟ್ಟರು ಸರ್, ತುಂಬ ಖುಷಿಪಟ್ಟರು. ಇನ್ನೂ ಕೆಲವು ಗಿಡಗಳನ್ನು ಅವ್ರ ಕೈಲಿ ನೆಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಆದರೂ ಅವ್ರಿಗೆ ಆವಾಗೆ ವಯಸ್ಸಾಗಿರೋದ್ರಿಂದ ಇದೊಂದು ಗಿಡ ಮಾತ್ರ ನೆಟ್ಟರು.
ತುಂಬಾ ಖುಷಿ ಪಟ್ರು ಸರ್ ವಾತಾವರಣ ನೋಡಿ ಗಿಡಗಳನ್ನೆಲ್ಲ ನೆಟ್ಟು. ಅಲ್ಲ, ಗಿಡ ನೆಟ್ಬಿಟ್ಟು ಆಮೇಲೆ ನಿಮ್ಗೆ ಏನ್ ಸಂದೇಶ ಕೊಟ್ರು ಪರಿಸರ ಸಂರಕ್ಷಣೆ ಸಂಬಂಧವಾಗಿ? ನಿಮ್ಮ ಮಕ್ಕಳಂತೆ ನೋಡ್ಕೊಳ್ಳಿ, ಮರ ಗಿಡಗಳನ್ನ ಪೋಷಣೆ ಮಾಡಿ, ಅವು ನಿಮ್ಮ ಮಕ್ಕಳಂತೆ ಪೋಷಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನು ಕೊಟ್ಟರು ಸರ್. ಆ ರೀತಿ ತಾವು ನಡ್ಕೊಳ್ತಾ ಇದ್ದೀರಿ? ಇದ್ದೀವಿ, ಈಗ ನೆಡ್ತಾನೆ ಇದೀವಿ ಸರ್. ಆಮೇಲೆ ತಾವು ಹೇಳಿ ಇಲ್ಲಿ ಗಿಡ ನೆಡೋದ್ರ ಬಗ್ಗೆ ಹೇಳಿದ್ರೆ, ಬರೀ ಶಾಲಾ ಆವರಣದಲ್ಲೇ ನೆಡ್ತಾ ಇದ್ದೀರಾ ಅಥವಾ ಹಳ್ಳಿಯ ಬೇರೆ ಬೇರೆ ಕಡೆನೂ ಖಾಲಿ ಜಾಗಗಳಲ್ಲಿ ರಸ್ತೆ ಬದಿಯಲ್ಲಿ ಕೂಡ ನೆಡುವಂಥ ಒಂದು ಪ್ರಯತ್ನ ಮಾಡಿದ್ದೀರಾ ಸರ್? ಹೌದು ಸರ್, ರಸ್ತೆ ಪಕ್ಕದಲ್ಲಿ ನೀವು ಇಲ್ಲಿ ಈ ರೋಡಲ್ಲಿ ಹೋದರೆ ಅಲ್ಲಿ ಮರಗಳೆಲ್ಲ ದೊಡ್ಡ ದೊಡ್ಡ ಮರಗಳೆಲ್ಲ ಕಾಣಿಸ್ತವೆ ಸರ್. ಪ್ರತಿ ಭಾನುವಾರ ಮತ್ತು ಶನಿವಾರ ರಜೆ ಇದ್ದಾಗ ಯಾವಾಗಲೂ ಸಹ ನಾವು ದೇವಸ್ಥಾನದ ಮುಂದೆ ಮತ್ತು ರಸ್ತೆ ಇಕ್ಕೆಲೆಗಳಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತೇವೆ. ಅದಕ್ಕೆ ಉದಾಹರಣೆಯಾಗಿ ನೀವು ಈ ಕಡೆ ಪಲ್ಲಿಗಡ್ಡೆ ಇದಕ್ಕೆ ಹೋದರೆ ರಸ್ತೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳೆಲ್ಲ ನಾಟಿ ಮಾಡಿದ್ದೀವಿ, ಅಲ್ಲೆಲ್ಲ ಕಾಣಿಸ್ತವೆ. ಅವೆಲ್ಲ ನಾವೇ ನಾಟಿ ಮಾಡಿರೋದು ಹಸಿರುವಣ್ಣ ಬಳಗದ ವತಿಯಿಂದ ಮತ್ತು ಸಾಲುಮರದ ತಿಮ್ಮಕ್ಕ ಅವರ ಪ್ರೇರಣೆಯಿಂದ ನಾವು ಎಲ್ಲ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ, ಮುಂದುವರಿಸ್ತೀವಿ. ಶಾಲೆಗೆ ಭೇಟಿ ನೀಡಿದಂಥ ಸಾಲುಮರದ ತಿಮ್ಮಕ್ಕನವರು ನಿಮ್ಮ ಶಾಲಾ ಮಕ್ಕಳನ್ನು ಉದ್ದೇಶಿಸಿ ಏನಾದರೂ ಹಿತನುಡಿ ಅಥವಾ ಸಂದೇಶವನ್ನು ಹೇಳಿದ್ರಾ ಸರ್? ಮಕ್ಕಳಿಗೆಲ್ಲ ನೀವು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ನೀವು ನನ್ನ ಹಾಗೆ ಗಿಡಗಳನ್ನು ನೆಡುವುದರ ಮುಖಾಂತರ ಒಂದು ದೇಶ ಸೇವೆಯನ್ನು ಮಾಡಿ ಅಂತ ಹೇಳಿಬಿಟ್ಟು ಅವರು ಒಂದು ಮಕ್ಕಳಿಗೆ ಸಂದೇಶವನ್ನು ಕೊಟ್ಟರು. ತಿಮ್ಮಕ್ಕನವರು ಈ ಲಕ್ಕೆಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಇಲ್ಲಿಯ ಹಳ್ಳಿ ಜನರ ಸ್ಪಂದನೆ ಯಾವ ರೀತಿ ಇತ್ತು? ಆವತ್ತು ಹಬ್ಬದ ರೀತಿ ಇತ್ತು ಸರ್. ಊರಲ್ಲಿ ಎಲ್ಲರೂ ಮನೆಗಳನ್ನು ಸಾರಿಸಿ ರಂಗೋಲೆ ಹಾಕಿ ಅವರನ್ನು ಸ್ವಾಗತಿಸುತ್ತಾ ಇಡೀ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಸಹ ಈ ಶಾಲೆಯಲ್ಲಿ ಹಾಜರಾಗಿ ಅವರ ಪಾದವನ್ನು ಸ್ಪರ್ಶಿಸಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಂದೆಯೂ ಸಹ ಗಿಡಗಳನ್ನು ನೆಡುವುದರ ಮುಖಾಂತರ ಅವರ ನೆನಪನ್ನು ಇವತ್ತು ನೆನೆಸ್ಕೊತಾರೆ ಸರ್. 8-9 ವರ್ಷಗಳ ಹಿಂದೆ ಈ ಒಂದು ಕುಗ್ರಾಮಕ್ಕೆ ಭೇಟಿ ನೀಡಿದಂಥ ಸಾಲುಮರದ ತಿಮ್ಮಕ್ಕನವರನ್ನು ಇಂದಿಗೂ ಸಹ ಈ ಹಳ್ಳಿಯ ಜನ, ತಮ್ಮ ಶಾಲೆಯ ಮಕ್ಕಳು, ಆಮೇಲೆ ನಿಮ್ಮ ಒಂದು ಒಡನಾಡಿಗಳಾದಂಥ ಬೋಧಕ ಸಿಬ್ಬಂದಿಯವರು ಇವರೆಲ್ಲ ಇಂದು ನೆನಪು ಮಾಡ್ಕೊಳ್ತಾ ಇದ್ದಾರೆ ಸರ್. ಸರ್, ಅವರು ಅಗಲಿದ್ದು ತುಂಬ ನೋವಾಯಿತು. ಅವತ್ತು ನಾವು ಶಾಲೆಯಲ್ಲೇ ಇದ್ದಾಗ 2:15 ಈ ಥರ ಸಾಲುಮರದ ತಿಮ್ಮಕ್ಕ ಅವರು ತೀರೋದ್ರು ಅಂತಂದಾಗ ನಮಗೆ ಎಲ್ಲಿಲ್ಲದ ನೋವಾಯಿತು. ಅದೇ ರೀತಿ ಅವಾಗೇ ಅವರನ್ನು ಸ್ಮರಿಸುತ್ತಾ ಮೌನವನ್ನು ಆಚರಿಸಿ ಮಕ್ಕಳಿಗೆ ಹೇಳಿ ದುಃಖಪಟ್ಟಿವು. ಆದರೂ ಅವರು ಇಂದಿಗೂ ನಮ್ಮನ್ನು ಅಗಲಿರಬಹುದು, ಅವರು ನೆಟ್ಟಿರ್ತಕ್ಕಂಥ ಗಿಡಗಳಲ್ಲಿ ಸಾಲುಮರದ ತಿಮ್ಮಕ್ಕ ಅವ್ರನ್ನ ನೋಡಿ ಖುಷಿ ಪಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊತ ಇದ್ದೀವಿ ಸರ್. ಅವರು ನಮ್ಮನ್ನು ಅಗಲಿದ ದಿನದಂದು ತಾವು ಸಸಿ ನೆಡುವುದ್ರ ಮೂಲಕ ಅವ್ರಿಗೇನಾದರೂ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಸರ್? ಕಾರ್ಯಕ್ರಮ ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಸಸಿ ನೆಟ್ಟಿದ್ದೀರಿ? ಅವ್ರು ತೀರೋದ್ರು ಕೂಡ ಅವರ ನೆನಪಿನಲ್ಲಿ ನೀವು ಇಟ್ಕೊಂಡಿದ್ದೀರಿ? ಗಿಡಗಳಲ್ಲಿ ಅವರನ್ನು ಕಾಣ್ತಾ ಇದ್ದೀವಿ ಸರ್. ಪರಿಸರ ಸಂರಕ್ಷಣೆ ಕುರಿತಾಗಿ ಸಮಾಜಕ್ಕೆ ತಾವು ಏನು ಸಂದೇಶ ನೀಡಕ್ಕೆ ಬಯಸ್ತೀರಿ ಸರ್? ಮನೆಗೊಂದು ಮರ, ಊರಿಗೊಂದು ವನ, ಕಾಡು ಬೆಳೆಸಿ ನಾಡು ಉಳಿಸಿ, ಪ್ರತಿಯೊಬ್ಬರೂ ಒಂದು ಮಗು ಎಷ್ಟು ಮುಖ್ಯವೋ ಒಂದು ಮನೆಗೆ, ಆ ಮಗುವಿನ ರೀತಿಯಲ್ಲಿ ಒಂದು ಮನೆಗೆ ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿ ಬೆಳೆಸಿದರೆ ಅದು ಕೊಡ್ತಕ್ಕಂತಹ ಒಂದು ಗಾಳಿ ಆಗ್ಬೋದು, ಹಣ್ಣು ಹಂಪಲು ಎಲ್ಲವೂ ಆಗ್ಬೋದು. ನಮ್ಮ ಆರೋಗ್ಯವೂ ಉಳಿಯುತ್ತೆ, ಪರಿಸರನೂ ಉಳಿಯುತ್ತೆ. ನಾವು ಉಳಿಯಬೇಕಾದ್ರೆ ಗಿಡಗಳನ್ನು ಬೆಳೆಸಬೇಕು. ಗಿಡಗಳನ್ನು ಬೆಳೆಸಲಿಲ್ಲ ಅಂದರೆ ನಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ ಸರ್. ಸರ್, ತಮ್ಮ ಹೆಸರು? ಸರ್, NK ನರಸಿಂಹ ಅಂತ, ಸಹ ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಎಷ್ಟು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಕೆಲಸ ಮಾಡಿದ್ರಿ ಸರ್? 10 ವರ್ಷದಿಂದ ಸರ್. 10 ವರ್ಷದ ಹಿಂದೆ. ಹಂಗಾದ್ರೆ ಸಾಲುಮರದ ತಿಮ್ಮಕ್ಕನವರು ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ರಿ ಸರ್. ತಾವು ನೋಡಿದಿರಿ? ನಾವು ದಂಪತಿ ಸಮೇತ ನೋಡಿದ್ದೀವಿ ಸರ್. ಅವ್ರನ್ನ ಅವ್ರನ್ನ ನೋಡೋವಂಥ ಒಂದು ಸದಾವಕಾಶ ತಮಗೆ ದೊರೆತಿದ್ದಕ್ಕೆ ಆ ಸಂದರ್ಭದಲ್ಲಿ ತಮಗೇನು ಅನ್ನಿಸ್ತಾವಾಗ? ತುಂಬ ಸಂತೋಷ ಆಯಿತು ಸರ್. ಯುವ ಪೀಳಿಗೆಗೆ ಒಂದು ಪರಿಸರದ ಬಗ್ಗೆ ಕಾಳಜಿ ಮೂಡಿಸ್ತಕ್ಕಂಥ ಇವರು ಇಷ್ಟು ಇಳಿ ವಯಸ್ಸಿನಲ್ಲೂ ಇಷ್ಟು ಆಸಕ್ತಿಯಿಂದ ಇಷ್ಟು ಸುಮಾರು 150 ಕಿಲೋಮೀಟ್ರ್ ದೂರದಿಂದ ಬಂದು ಈ ಗ್ರಾಮೀಣ ವಾತಾವರಣವನ್ನು ನೋಡಿ ತುಂಬ ಖುಷಿಪಟ್ಟರು. ವಿವಿಧ ರೀತಿಯ ಸಸ್ಯಗಳನ್ನು ನೋಡಿ ಖುಷಿಪಟ್ಟರು. ಅದರಿಂದ ತುಂಬ ನಮಗೆ ಅವರ ಮಾರ್ಗದರ್ಶನ ತುಂಬ ಉಪಯುಕ್ತವಾಯಿತು ಸರ್. ಅದೇ ರೀತಿಯಾಗಿ ಅವರು ಬಂದು ಹೋದ ಮೇಲೆ ಪ್ರತಿ ಪರಿಸರ ದಿನಾಚರಣೆ, ಪರಿಸರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಸರ್ಕಾರದಿಂದ ಬಂದಾಗ ಪ್ರತಿ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಕ್ಲಸ್ಟರ್ ಎಲ್ಲ ಶಾಲೆಗಳಿಗೂ ಗಿಡ ಹಂಚ್ತೀವಿ.
ಎಷ್ಟು ಸಾಧ್ಯವೋ ಅಷ್ಟು ರೈತರಿಗೂ ಗಿಡ ಕೊಟ್ಟು ಮನೆಯ ಮುಂದೆ ಗಿಡ ನೆಡುವುದಕ್ಕೆ ನಾವು ಪ್ರೋತ್ಸಾಹಿಸ್ತೀವಿ ಸರ್. ಬಟ್ ಉತ್ತೇಜನ ಏನಂದರೆ ಸಾಲುಮರದ ತಿಮ್ಮಕ್ಕ ಅವರು ಬಂದು ಇಲ್ಲಿ ನಮಗೆ ಇಷ್ಟು ಇಳಿ ವಯಸ್ಸಿನಲ್ಲಿ ಇಷ್ಟು ಶ್ರದ್ಧೆಯಿಂದ ಇಷ್ಟು ದೂರ ಬಂದು ಈ ಗ್ರಾಮೀಣ ವಾತಾವರಣ ವಿವಿಧ ರೀತಿಯ ಸಸ್ಯಗಳನ್ನು ನೋಡಿದಾಗ ಅದರ ಮಹತ್ವ ಹೇಳಿದಾಗ ನಮಗೆ ಒಂಥರ ಆಶ್ಚರ್ಯ ಇರುತ್ತೆ. ಈ ಗಿಡದಲ್ಲಿ ಇಷ್ಟು ಮಹತ್ವ ಇದೆಯಾ, ಈ ಗಿಡದಲ್ಲಿ ಇಷ್ಟು ಮಹತ್ವ ಇದೆಯಾ ಅಂತ ತುಂಬ ಆಶ್ಚರ್ಯ ಆಯಿತು ಸರ್. ಪ್ರಶ್ನೆ ತಮ್ಮಲ್ಲಿ, ಸಾಮಾನ್ಯವಾಗಿ ಎಲ್ಲ ಕಡೆನೂ ವಿವಿಧ ಕಾರ್ಯಕ್ರಮಗಳ ಸಂದರ್ಭದಲ್ಲಿ, ವಿಶೇಷವಾಗಿ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಗಿಡ ಮರಗಳನ್ನು ನೆಡ್ತಾರೆ. ನೆಡೋದು ಅಷ್ಟೊಂದು ಕಷ್ಟಕರ ಅಲ್ಲದೇ ಇದ್ದರೂ ಕೂಡ ಅದನ್ನು ಕಾಪಾಡುವುದು ಅದಕ್ಕಿಂತ ಜಾಸ್ತಿ ಕಷ್ಟಕರ ಹಾಗೂ ಜವಾಬ್ದಾರಿಯುತ ಅಂತೇಳಿ ಒಂದು ಮಾತಿದೆ. ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ನಮ್ಮ ಉದಾಹರಣೆ ನಮ್ಮಿದು ಬರಗಾಲ ಬಂದಿತ್ತು. ಅವರು ನೆಟ್ಟು ಹೋದ್ಮೇಲೆ ಸರ್ ನಾವು ಸ್ವಂತ ಕೈಯಿಂದ ಹಾಕ್ಕೊಂಡು ನೀರು ಹೊಡಿಸಿದ್ವಿ ಸರ್. ಗಾಡಿಯಲ್ಲಿ ಟ್ರ್ಯಾಕ್ಟ್ರಲ್ಲಿ ನೀರು ಹೊಡಿಸಿ ಪೋಷಣೆ ಮಾಡಿದ್ವಿ ಸರ್. ಹಾಂ. ಅಲ್ಲ, ಈಗ ರಸ್ತೆ ಬದಿ ಸಾಮಾನ್ಯವಾಗಿ ಶಾಲಾ ಆವರಣಗಳಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಗಿಡ ಮರಗಳನ್ನು ನೆಟ್ಟಿರ್ತಾರೆ. ಅದರ ಸಂರಕ್ಷಣೆಗೆ ಗ್ರಾಮಸ್ಥರು, ಪೋಷಕರು ಕೂಡ ಸಹಕಾರ ನೀಡಬೇಕು. ಆ ನಿಟ್ಟಿನಲ್ಲಿ ಈ ಲಕ್ಕೆಪಲ್ಲಿ ಗ್ರಾಮದ ಜನರ ಸಹಕಾರ ಹೇಗಿತ್ತು ಸರ್? ಸರ್, ತುಂಬ ಚೆನ್ನಾಗಿದೆ. ಹಾಂ, ಅವರು ತುಂಬ ನಮಗೂ ಕೋಆಪ್ರೇಷನ್ ಮಾಡ್ತಾರೆ. ಅವರವ್ರ ಮನೆಗಳ ಹತ್ರ ಹೋಗಿ ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ ಸರ್. ಅಲ್ಲ, ಶಾಲಾ ಆವರಣದಲ್ಲಿರುವಂಥ ಮರಗಿಡಗಳನ್ನು ಅದಕ್ಕೇನು ತೊಂದರೆ ಆಗದಂತೆ ನಿಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ಅಣ್ಣವರ ತಮ್ಮ ಹೆಸರು? ರೆಡ್ಡಪ್ಪ ಅಂತ. ರೆಡ್ಡಪ್ಪ ಅಂತನಾ? ತಮ್ಮದು ಇದೇ ಊರ? ಹೌದು ಸರ್, ಲಕ್ಕೆಪಲ್ಲಿ ಗ್ರಾಮಣ ನಮ್ಮದು. ಹಾಂ. ಅಣ್ಣವರೇ, ಏನಿಲ್ಲ, ಇಲ್ಲಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರು ಈ ಒಂದು ಲಕ್ಕೆಪಲ್ಲಿ ಗ್ರಾಮದ ಶಾಲೆಗೆ ಭೇಟಿ ನೀಡಿದ್ರು ಅನ್ನೋ ಒಂದು ವಿಷಯ ನನಗೆ ಗೊತ್ತಾಯಿತು. ಈ ನಿಟ್ಟಿನಲ್ಲೇ ನಾನು ಆ ಒಂದು ಶಾಲೆ ಆವರಣ ಹೋಗೋಣ ಅಂತ ನೋಡ್ಕೊಂಡು ಹೋಗೋಣ ಉದ್ದೇಶದಿಂದ ಬಂದೆ. ತಾವು ಸಿಕ್ಕಿದ್ದು ಸಂತೋಷ ಆಯಿತು. ತಿಮ್ಮಕ್ಕನವರು ಈ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ತಮಗೆ ಆ ಸಂದರ್ಭದಲ್ಲಿ ಏನು ಅನ್ನಿಸ್ತಣ್ಣವರೇ? ಸರ್, ನಮ್ಮ ಗ್ರಾಮಕ್ಕೆ ಸಾಲುಮರದ ತಿಮ್ಮಕ್ಕ ಅವರು ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಮತ್ತು ಪರಿಸರ ದಿನಾಚರಣೆ ದಿನ ಸಾಲುಮರದ ತಿಮ್ಮಕ್ಕ ಅವರು ಬಂದು ನಮ್ಮ ಶಾಲೆಯ ಆವರಣದಲ್ಲಿ ಈ ಗಿಡವನ್ನು ನೆಟ್ಟು ನಮ್ಮ ಊರಿಗೆ ಒಂದು ಹೆಮ್ಮೆ ಆಗಿದೆ ಸರ್ ನಮಗೆ. ಅಲ್ಲಿಗೆ ಈ ಸಸಿಯನ್ನ ನೆಡೋದ್ರ ಮೂಲಕ ಇಲ್ಲಿ ಆಯೋಜನೆ ಮಾಡಿದಂಥ ಪರಿಸರ ದಿನಾಚರಣೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಹೌದು ಸರ್. ಇತ್ತೀಚೆಗೆ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ತುಂಬ ದುಃಖಕರ ವಿಷಯ ಇದು. ಅವರು ಇನ್ನೂ ಒಂದು 100 ವರ್ಷ ಬದುಕಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಒಂದು ಇದು ನಮಗೆ ಇದೆ ಸರ್. ಅಲ್ಲಿಗೆ ಇದು ತಿಮ್ಮಕ್ಕನವರು ತಮ್ಮ ಗ್ರಾಮಕ್ಕೆ ಬಂದಿದ್ದು ನಿಜಕ್ಕೂ ಕೂಡ ನಿಮ್ಮ ಒಂದು ಪುಣ್ಯ, ಒಂದು ಸೌಭಾಗ್ಯ ಅಂತೇಳಿ ತಾವು ಭಾವಿಸ್ತೀರಿ. ನಮ್ಮೂರಿಗೆ ಒಂದು ಸೌಭಾಗ್ಯ ಸರ್ ಇದು. ಅವರು ಪರಿಸರದ ಬಗ್ಗೆ ಮಾತಾಡಿ ಹೋಗಿದ್ರು. ಆ ನಿಟ್ಟಿನಲ್ಲಿ ನೀವು ಕೂಡ ಪರಿಸರ ಸಂರಕ್ಷಣೆ ಮಾಡುವಂತ ಒಂದು ಕಾರ್ಯದಲ್ಲಿ ತೊಡಗಿದ್ದೀರಿ ಅಂತೇಳಿ ಭಾವಿಸ್ಬೋದು. ಪ್ರಥಮ ಬಾರಿಗೆ ಈ ತಮ್ಮ ಗ್ರಾಮದ ಶಾಲೆಗೆ ಭೇಟಿ ನೀಡಿದಾಗ ನನಗೆ ನಿಜಕ್ಕೂ ಆಶ್ಚರ್ಯ, ಆನಂದ ಎರಡೂ ಆಯಿತು. ಆಂಧ್ರದ ಗಡಿ ಅಂಚಿನಲ್ಲಿರುವಂಥ ಈ ಕುಗ್ರಾಮದಲ್ಲಿ ಇಷ್ಟೊಂದು ಸುಂದರವಾದಂಥ ಒಂದು ಪರಿಸರದಲ್ಲಿ ಒಳ್ಳೆಯವಂಥ ಬೋಧನೆ ಕೂಡ ಇಲ್ಲಿ ಶಾಲೆಯಲ್ಲಿ ದೊರೀತಾ ಇದೆ ಅಂತೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಇಲ್ಲಿ ಪರಿಸರವನ್ನು ಕಂಡು ಈ ಶಾಲೆಯ ಕುರಿತಾಗಿ, ಇಲ್ಲಿನ ಬೋಧಕ ಸಿಬ್ಬಂದಿಯವರ ಕುರಿತಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್, ನನ್ನ ಮಕ್ಕಳು ಕೂಡ ಇಲ್ಲೇ ಓದಿ ಬೆಳೆದಿರೋರು ಅಂತ ಮಕ್ಕಳು ನಮ್ಮ ಇದೇ ಶಾಲೆಯಲ್ಲಿ. ಹೌದು ಸರ್. ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್ ಓದಿನ ಬಗ್ಗೆ ಅವರು. ನಾವು ಇಂಥ ಬೋಧಕರು ಸಿಕ್ಕಿರೋದು ನಮ್ಮ ಊರಿನ ಪುಣ್ಯ ಸರ್. ಧನ್ಯವಾದಗಳು ಅಣ್ಣವರೇ. ಓಕೆ ಸರ್. ನಾನು ಬೆಳಕು ನ್ಯೂಸ್ ಚಾನಲ್ ವತಿಯಿಂದ ತಮ್ಮ ಶಾಲೆಗೆ ಭೇಟಿ ನೀಡಿದಾಗ ಉತ್ತಮ ರೀತಿಯಲ್ಲಿ ನನಗೆ ಸಹಕಾರವನ್ನು ಕೊಟ್ಟು ಇಲ್ಲಿನ ಒಂದು ಮಾಹಿತಿಯನ್ನು ಕೂಡ ತುಂಬ ಉತ್ತಮ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಈ ಅಭಿಮಾನಕ್ಕೆ, ಜೊತೆಗೆ ಪರಿಸರ ಪ್ರೇಮಕ್ಕೆ, ಸಾಲುಮರದ ತಿಮ್ಮಕ್ಕನವರ ಒಂದು ಅಭಿಮಾನಗಳು ತಾವು ಆಗಿರೋದ್ರಿಂದ ನಿಮಗೆ ಮತ್ತೊಮ್ಮೆ ನಾನು ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಧನ್ಯವಾದಗಳು ಸರ್. ಈ ಒಂದು ಕುಗ್ರಾಮಕ್ಕೆ ಬಂದು
ತಾವು ಸಾಲುಮರದ ತಿಮ್ಮಕ್ಕ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿರ್ತಕ್ಕಂಥ ವಿಷಯವನ್ನು ತಿಳ್ಕೊಂಡು ಅದನ್ನು ಒಂದು ನ್ಯೂಸ್ ಮಾಡ್ತಾ ಇರೋದು ನಮಗೊಂದು ಸಂತೋಷದ ವಿಷಯ. ನಿಮಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಧನ್ಯವಾದ. ಅಕ್ಷರ ಮಾತೆ ಸಾಲುಮರದ ತಿಮ್ಮಕ್ಕನವರು ಲಕ್ಕೆಪಲ್ಲಿ ಗ್ರಾಮದ ಶಾಲಾ ಆವರಣದಲ್ಲಿ ಈ ಒಂದು ಸಸಿಯನ್ನು ನೆಟ್ಟು ಹೋಗಿದ್ದಾರೆ. ಇದು ಅವರ ಒಂದು ಸವಿ ನೆನಪನ್ನು ನಮಗೆಲ್ಲರಿಗೂ ಸ್ಮರಿಸುವಂತಾಗಿದೆ. ನಂತರ ದಿನಗಳಲ್ಲಿ ಅವರ ಪ್ರೇರಣೆಯಿಂದಾಗಿ ಇಲ್ಲಿನ ಶಾಲಾ ಮಕ್ಕಳು, ಶಿಕ್ಷಕ ವೃಂದದವರು ಕೂಡ ಬೇರೆ ಬೇರೆ ರೀತಿಯ ಮರಗಿಡಗಳನ್ನು ಶಾಲಾ ಆವರಣದಲ್ಲಿ ನೆಡೋದ್ರ ಮೂಲಕ ಅಕ್ಷರ ಮಾತೆ ಸಾಲುಮರದ ತಿಮ್ಮಕ್ಕನವರಿಗೆ ಒಂದು ವೃಕ್ಷ ವಂದನೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ಹೇಳ್ಬೋದಾಗಿದೆ. ವೃಕ್ಷ ಮಾತೆಗೆ ಗಾನ ನಮನ. ಕಮರಿ ಹೋದ ಕನಸಿನಲ್ಲಿ ಬತ್ತಿ ಹೋದ ಹೃದಯದಲ್ಲಿ ಚಿಗಿರಿತೊಂದು ಆಶಾ ಜ್ಯೋತಿಯೋ, ಅದು ಮರ ಬೆಳೆಸಲು ಮೊದಲಾಯಿತು, ಅದು ಮರ ಬೆಳೆಸಲು ಮೊದಲಾಯಿತು. ಹುಲ್ಲು ಮನೆಯ ಗುಡಿಸಿಲಲ್ಲಿ ಹಸಿದ ಜೀವ ಅಂಗಳದಲ್ಲಿ ಅರಳಿತೊಂದು ಪ್ರೇಮ ಜ್ಯೋತಿಯು, ಅದು ಪ್ರಾಣಿ ಪಕ್ಷಿಗೆ ವರವಾಯಿತು, ಅದು ಪ್ರಾಣಿ ಪಕ್ಷಿಗೆ ವರವಾಯಿತು. ರಸ್ತೆ ಉದ್ದಕ್ಕೂ ಬದಿ ಮಾಡಿ ಸಾಲು ಸಾಲು ಗಿಡ ನೆಟ್ಟು ಮಕ್ಕಳಂತೆ ಸಾಕಿಸಲುಯಿತು, ಅದು ನಾಡ ಜನಕ್ಕೆ ಸ್ಫೂರ್ತಿಯಾಯಿತು, ಅದು ನಾಡ ಜನಕ್ಕೆ ಸ್ಫೂರ್ತಿಯಾಯಿತು. ಹಸಿದ ಒಟ್ಟಲಿ ಸಸಿ ನೆಟ್ಟು ಕಂಕಳಲ್ಲಿ ಗಡಿಗೆ ಇಟ್ಟು ಗಿಡಗಳಿಗೆ ನೀರು ಹಾಕಿತು, ಅದು ಹಸಿದ ಮನಕ್ಕೆ ಪುಷ್ಟಿ ನೀಡಿತು, ಅದು ಹಸಿದ ಮನಕ್ಕೆ ಪುಷ್ಟಿ ನೀಡಿತು. ಗಿಡ ಬೆಳೆದು ಮರಗಳಾಗಿ ಭೂಮಿಯೆಲ್ಲ ಹಸಿರು ಮಾಡಿ ಸಕಲ ಜೀವಿಗೆ ಉಸಿರು ತುಂಬಿತು, ಅದು ದಣಿದ ಜನಕ್ಕೆ ನೆರಳಾಯಿತು, ಅದು ದಣಿದ ಜನಕ್ಕೆ ನೆರಳಾಯಿತು. ತಂಪಾದ ಗಾಳಿ ಬೀಸುತ್ತ ಹಸಿರು ವನ ಬೆಳೆದು ನಿಂತು ಮರಗಳೆಲ್ಲ ಹಣ್ಣು ತುಂಬಿತು, ತಿಮ್ಮಕ್ಕಗೆ ಹರುಷ ತಂದಿತು, ಮರಗಳೆಲ್ಲ ಹಣ್ಣು ತುಂಬಿತು, ತಿಮ್ಮಕ್ಕಗೆ ಹರುಷ ತಂದಿತು.